ಹಾಯ್ ಹಲೋ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಡೆಡ್ಲಿ ಡಿಸೆಂಬರ್ ಎಲ್ಲರೂ ಕೂಡ ನಾವು ಈ ಡಿಸೆಂಬರ್ಗಾಗಿ ಕಾಯ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಕನ್ನಡದ 3 ದೊಡ್ಡ ಸಿನಿಮಾಗಳು ತೆರೆಗೆ ಬರ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ತೆರೆಗೆ ಬಂದ್ರೆ, ಕಿಚ್ಚ ಸುದೀಪ್ ಅಭಿನಯಿಸಿರುವಂತಹ ಮಾರ್ಕ್ ಸಿನಿಮಾ ಡಿಸೆಂಬರ್ 24ಕ್ಕೆ ತೆರೆಗೆ ಬರ್ತಾ ಇದೆ. ಅದೇ ದಿನ ಕರುನಾಡ ಕಿಂಗ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಅವರು ಅಭಿನಯಿಸಿರುವಂತಹ 45 ಸಿನಿಮಾ ಕೂಡ ತೆರೆಗೆ ಬರ್ತಾ ಇದೆ. ಈ ಎಲ್ಲಾ ಸುದ್ದಿಗಳು, ಈ ಎಲ್ಲ ಸಿನಿಮಾಗಳ ಪ್ರಚಾರ, ಟ್ರೈಲರ್ ಬಿಡುಗಡೆ, ಇದರ ಭರಾಟೆಯ ಮಧ್ಯದಲ್ಲಿ ಮತ್ತೊಂದು ಧಮಾಕೆದಾರ್ ಮೆಗಾ ಬ್ಲಾಕ್ ಬಸ್ಟರ್ ಅಪ್ಡೇಟ್ ಬಂದಿದೆ. ಯಾವುದು? ಎಸ್, ನನ್ ಅದರ್ ದ್ಯಾನ್ ಟಾಕ್ಸಿಕ್. ರಾಕಿಂಗ್ ಸ್ಟಾರ್ ರಾಕಿ ಭಾಯ್ ಯಶ್ ಅಭಿನಯಿಸಿರುವಂತಹ ಬಹುನಿರೀಕ್ಷಿತ ಗ್ಲೋಬಲ್ ಅಂದ್ರೆ ಪ್ಯಾನ್ ವರ್ಲ್ಡ್ ಸಿನಿಮಾ. ಎಸ್, KGF ಪ್ಯಾನ್ ಇಂಡಿಯಾ ಸಿನಿಮಾ ಬಹಳ ದೊಡ್ಡ ಟ್ರೆಂಡ್ ಅನ್ನ ಸೆಟ್ ಮಾಡಿತ್ತು. 1,000 ಕೋಟಿ ಕಲೆಕ್ಷನ್ ಮಾಡಿತ್ತು. ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ಸಿನಿಮಾ, ಅಫ್ಕೋರ್ಸ್ ಇದು ಬಹಳ ದೊಡ್ಡ ಕ್ಯಾನ್ವಾಸ್ ನಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಬಹುಶಃ ನನಗೆ ತಿಳಿದಿರುವ ಮಟ್ಟಿಗೆ, ನನ್ನ ಅಂದಾಜಿಗೆ ಹೇಳೋದಾದ್ರೆ, ಇದು ಕನ್ನಡದಲ್ಲಿ ಎಲ್ಲಿಯವರೆಗೂ ಕೂಡ ಯಾವ ಸಿನಿಮಾಗೂ ಕೂಡ ಇಷ್ಟು ಬಜೆಟ್ ಅನ್ನ ಹಾಕಿರಲಿಲ್ಲ. ಅದು ಎಷ್ಟು ಬಜೆಟ್ ಅಂತ ನಾವು ಹೇಳಕ್ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಚಿತ್ರತಂಡ ಅದನ್ನ ಹೇಳಿಲ್ಲ. ಮೊದಲೆಲ್ಲ 200+ ಕ್ರೋರ್ ಅಂತ ಹೇಳಲಾಗ್ತಿತ್ತು, 300+ ಕ್ರೋರ್ ಅಂತ ಹೇಳಲಾಗುತ್ತೆ. ಬಟ್ ಆದ್ರೆ ಅದು ಎಷ್ಟೇ ಬಜೆಟ್ ಇರಲಿ, ಇದು ಕನ್ನಡದಲ್ಲೇ ಅತಿ ದೊಡ್ಡ ಬಜೆಟ್ನ ಸಿನಿಮಾ. ಎಸ್, ನಮ್ಗೆಲ್ಲ ಗೊತ್ತು, ಇತ್ತೀಚೆಗೆ ಬೇರೆ ಬೇರೆ ಸುದ್ದಿಗಳು ಹರಿದಾಡ್ತಾ ಇತ್ತು. ಯಶ್ ಅವರು ಮತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಮಧ್ಯೆ ಮನಸ್ತಾಪ ಆಗಿದೆ, ಹಾಗೆ ಹೀಗೆ ಅಂತೆಲ್ಲ ಏನೇನೋ ಬಂತು. ಬಟ್ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿದಾಯ್ತು. ಫೈನಲಿ ಈ ಸಿನಿಮಾ ತೆರೆಗೆ ಬರೋ ಸಮಯ, ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಸಮಯ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತು ಒಂದು ಪೋಸ್ಟರ್ ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿಂದ 100 ದಿನ, ಎಸ್ 100 ಡೇಸ್ ಅಷ್ಟೇನೆ. ಇನ್ನು 100 ದಿನಕ್ಕೆ ಟಾಕ್ಸಿಕ್ ಸಿನಿಮಾ ತೆರೆಗೆ ಬರುತ್ತೆ. 2026 ಮಾರ್ಚ್ 19ನೇ ತಾರೀಕು. ಎಲ್ಲರೂ ಅನ್ಕೊಳ್ತಾ ಇದ್ರು ಏನೂ ಅಪ್ಡೇಟ್ ಇಲ್ಲ, ಬಹಳಷ್ಟು ಸಲ ಸಿನಿಮಾ ಪೋಸ್ಟ್ಪೋನ್, ಅಂದ್ರೆ KGF ಮಾಡುವಾಗಲೂ ಕೂಡ ಇದೇ ರೀತಿ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಟಾಕ್ಸಿಕ್ ಆಲ್ರೆಡಿ ಒಂದ್ಸಲ ಡೇಟ್ ಅನೌನ್ಸ್ ಮಾಡಿ ಮತ್ತೆ ಡೇಟ್ ಚೇಂಜ್ ಮಾಡಿದ್ರು, ಆದ್ರೆ ಇನ್ನು ಏನು ಅಪ್ಡೇಟ್ ಇಲ್ಲ. ಅನ್ಕೊಂಡಿದ್ದ ಡೇಟಿಗೆ ಬರುತ್ತಾ, ಇದೆಲ್ಲ ಗೊಂದಲಗಳಿತ್ತು. ಯಶ್ ಅವರು ಅಂದ್ಕೊಂಡಿರೋ ಪ್ಲಾನ್ ಪ್ರಕಾರ KVN ಪ್ರೊಡಕ್ಷನ್ಸ್ ಜೊತೆಗೂಡಿ ಅವರು ನಿರ್ಮಿಸ್ತಾ ಇದ್ದಾರೆ. KVN ಪ್ರೊಡಕ್ಷನ್ನಲ್ಲೂ ಕೂಡ ಇದು ಬಹಳ ದೊಡ್ಡ ಸಿನಿಮಾ. ಈ ಸಿನಿಮಾ ಅಂದುಕೊಂಡ ಡೇಟ್ಗೆ, ಅಂದುಕೊಂಡ ದಿನಕ್ಕೆ ಬರುತ್ತೆ. 2026 ಮಾರ್ಚ್ 19 ಇವತ್ತು ಡೇಟ್. ಇವತ್ತು ಪೋಸ್ಟರ್ ರಿಲೀಸ್ ಆಗಿದೆ. ಪೋಸ್ಟರ್ನಲ್ಲಿ ಸರ್ಪ್ರೈಸಿಂಗ್ ಅಂತ ಹೇಳಿದ್ರೆ ಒಂದು ಬದಲಾವಣೆ ಆಗಿದೆ. ಒಂದು ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್ ರವಿಚಂದರ್ ಅಂತ ಇತ್ತು ಮೊದಲು, ಆದರೆ ಈಗ ಆ ಜಾಗಕ್ಕೆ KGF ಸಿನಿಮಾಗೆ ಮ್ಯೂಸಿಕ್ ಮಾಡಿದಂತಹ ರವಿ ಬಸ್ರೂರ್ ಅವರೇ ಬಂದು ಕೂತಿದ್ದಾರೆ. ಸೊ ರವಿ ಬಸ್ರೂರ್ ಅವರ ಕಂಪೋಸಿಷನ್ ನಲ್ಲಿ ಈ ಸಿನಿಮಾ ಬರುತ್ತೆ. ಆಸ್ ಯೂಶುವಲ್ ಗೀತು ಮೋಹನ್ ದಾಸ್ ಅವರ ನಿರ್ದೇಶನ. ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳಾ ನಿರ್ದೇಶಕಿ ಯಶ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಪ್ರೈಸಿಂಗ್ ಅಂತ ಇನ್ನೊಂದು ಅನಿಸಿದ್ದು, ರಿಟರ್ನ್ ಬೈ ಯಶ್ ಮತ್ತು ಗೀತು ಮೋಹನ್ ದಾಸ್ ಅಂತ ಇದೆ. ಎಸ್, ಈ ಕತೆ ಮತ್ತು ಈ ಸ್ಕ್ರಿಪ್ಟ್ನಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿರುವಂಥವರು ರಾಕಿಂಗ್ ಸ್ಟಾರ್ ಯಶ್ ಅವರು. ಅವರು ಈ ಕಥೆಯನ್ನು ಖುದ್ದು ಆಯ್ಕೆ ಮಾಡಿ ಅದರಲ್ಲಿ ಕೂತು ಟೀಮ್ ಜೊತೆ, ಎಸ್ಪೆಷಲಿ ನಿರ್ದೇಶಕಿ ಮತ್ತು ಟೀಮ್ ಜೊತೆ ಕೂತು ತಿದ್ದಿ ತೀಡಿ ಒಂದು ಹದಕ್ಕೆ ತಂದಿದ್ದಾರೆ. ಟಾಕ್ಸಿಕ್ ಸಿನಿಮಾ ಹೇಗಿರಬೇಕು, ತಮ್ಮ ವಿಷನ್ ಏನಿದೆ, KGF ಆದ ಮೇಲೆ ನಾನು ಯಾವ ಹಂತಕ್ಕೆ, ಯಾವ ಏನು ಕನ್ನಡ ಸಿನಿಮಾದ ಒಂದು ಕ್ವಾಲಿಟಿಯನ್ನು ಯಾವ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ಅವರು ಅಂದ್ಕೊಂಡಿದ್ದಾರೋ ಅದಕ್ಕೆ ತಕ್ಕನಾಗಿ ಇದನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾಗಿಯೇ ಸ್ಕ್ರಿಪ್ಟ್ನಲ್ಲೂ ಕೂಡ ಅವರು ಪಾತ್ರವನ್ನು ವಹಿಸಿದ್ದಾರೆ. ಇಲ್ಲಿ ರಿಟರ್ನ್ ಬೈ ಯಶ್ ಮತ್ತು ಗೀತು ಮೋಹನ್ ದಾಸ್ ಅಂತ ಬಂದಿದೆ. ಬಹಳ ದೊಡ್ಡ ಟೀಮ್ ಇದಕ್ಕೆ ಕೆಲಸ ಮಾಡ್ತಾ ಇದೆ. JJ ಪೆರ್ರಿ ಆಕ್ಷನ್ಗೆ ಹಾಲಿವುಡ್ನಿಂದ ಬಂದಿದ್ದಾರೆ. ಇನ್ನು ಡಾನ್ಸ್ ಕೊರಿಯೋಗ್ರಫಿ ಗಣೇಶ್ ಆಚಾರ್ಯ, ಇಮ್ರಾನ್ ಸರ್ದಾರಿಯಾ ಮತ್ತು ಹರ್ಷ, ನಮ್ಮ ಇಬ್ಬರು ಕನ್ನಡದವರು, ಒಬ್ಬರು ಬಾಲಿವುಡ್ನವರು. ಬಹಳ ಅದ್ಭುತವಾದಂತಹ ಒಂದು ಟೀಮ್ ಈ ಸಿನಿಮಾದಲ್ಲಿದೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಹೀಗೆ ಬೇರೆ ಬೇರೆ ಭಾಷೆಯ ಕಲಾವಿದರು ಈ ಟಾಕ್ಸಿಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಹಳ ಕುತೂಹಲ ಅಂತೂ ನಮಗೂ ಇದೆ. ಇದು ಡ್ರಗ್ ಮಾಫಿಯಾದ ಕತೆ ಅಂತೇಳಿ ಸಾಕಷ್ಟು ಚರ್ಚೆ ಕೂಡ
ಆಗಿದೆ. ಯಾಕಂದ್ರೆ ಅದರ ಥೀಮು, ಅವರು ಬಿಟ್ಟಿರುವಂತಹ ಟೀಸರು, ಕಳೆದ ಬರ್ಡೇಗೆ ಬಿಟ್ಟಿರುವಂತಹ ಟೀಸರ್ ಏನಿತ್ತು, ಆ ಎಲ್ಲವನ್ನು ನೋಡಿದಾಗ ಡ್ರಗ್ ಮಾಫಿಯಾದ ಸುತ್ತುವಂತಹ ಕತೆ. ಯಶ್ ಅವರ ಪಾತ್ರ ಹೇಗಿರುತ್ತೆ ಅನ್ನುವಂತಹ ಒಂದು ಸಣ್ಣ ತುಣುಕನ್ನ ಕಳೆದ ವರ್ಷ ಹುಟ್ಟುಹಬ್ಬಕ್ಕೆ ಬಿಟ್ಟಿದ್ರು. ಸೊ ಈಗ ಒಂದು ಪೋಸ್ಟರ್ ಬಿಟ್ಟಿದ್ದಾರೆ. ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇದೇ ಜನವರಿ 8ನೇ ತಾರೀಕೇನು ಯಶ್ ಅವರ ಹುಟ್ಟುಹಬ್ಬ ಇದೆ, ಅವತ್ತು ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಸಿಗುತ್ತೆ, ಒಂದು ವಿಡಿಯೋ ಗ್ಲಿಮ್ಸ್ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿಯವರೆಗೂ ಸಿನಿಮಾ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಇದೆ. ಮುಂಬೈನಲ್ಲಿ ಸಿನಿಮಾದ VFX ಕೆಲಸಗಳು ನಡೀತಾ ಇದೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ, ರೀ ರೆಕಾರ್ಡಿಂಗ್ ಕೆಲಸ ನಡೀತಾ ಇದೆ. ತರಣ್ ಆದರ್ಶ ಅವರು ಬಾಲಿವುಡ್ನ ವಿಮರ್ಶಕ, ಅವರೇ ಅದರ ಸುದ್ದಿಯನ್ನ ಕೊಟ್ಟಿದ್ರು. ಅಂದ್ರೆ ಗೀತು ಮೋಹನ್ ದಾಸ್ ಅವರು ಮತ್ತು ಯಶ್ ಅವರ ನಡುವೆ ಯಾವುದೇ ಮನಸ್ತಾಪ ಇಲ್ಲ, ಸಿನಿಮಾ ಶೂಟಿಂಗ್ ಬಹುತೇಕ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಅಂದ್ರೆ VFX ಕೆಲಸ ಮುಂಬೈನಲ್ಲಿ ನಡೀತಾ ಇದೆ, ಆ ಟೀಮ್ ಜೊತೆನೆ ನಾನು ಮಾತಾಡಿದ್ದೀನಿ ಅನ್ನುವಂಥದ್ದು. ಸೊ ಅದಕ್ಕೆ ಇವತ್ತು ಒಂದು ಪೋಸ್ಟರ್ನ ಬಿಟ್ಟಿದ್ದಾರೆ. ಬಹಳ ವಿಶೇಷವಾಗಿ ಅದು ಒಂದು ಬ್ಯಾಕ್ ಪೋಸ್, ಒಂದು ಆ ಯಶ್ ಅವರು ತಮ್ಮ ಫಿಸಿಕನ್ನು ತೋರಿಸಿದ್ದಾರೆ. ಬೈಸಿಪ್ಸು, ಅಲ್ಲಿ ಒಂದು ಟ್ಯಾಟೂ ಇದೆ. ಸೊ ಎಸ್, ಆಫ್ ಕೋರ್ಸ್ ಅವರ ಔಟ್ಲುಕ್, ಅವರ ಮೇಕ್ ಓವರ್ ಈ ಸಿನಿಮಾದಲ್ಲಿ ಮತ್ತೊಂದು ಲೆವೆಲ್ಗೆ ಇರುತ್ತೆ. KGF ನಲ್ಲಿ ಒಂದು ಲೆವೆಲ್ಗಿತ್ತು, ಟಾಕ್ಸಿಕ್ನಲ್ಲಿ ಇನ್ನೊಂದು ಲೆವೆಲ್ಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ಆ ಟ್ಯಾಟೂನಲ್ಲಿ ಒಂದು ಸಿಗ್ನಲ್ ಅನ್ನಂತೂ ಕೊಟ್ಟಿದ್ದಾರೆ, ಇದು ಡ್ರಗ್ ಮಾಫಿಯಾದ ಕತೆ ಅನ್ನುವಂಥದ್ದು. ಓವರಾಲ್ ಆಗಿ ದೊಡ್ಡ ಮಟ್ಟದಲ್ಲಿ ಟಾಕ್ಸಿಕ್ ಸಿನಿಮಾ ಬರುತ್ತೆ, ಅದ್ಧೂರಿಯಾಗಿ ಖಂಡಿತವಾಗ್ಲೂ ಮೂಡಿ ಬರುತ್ತೆ. ಕನ್ನಡ ಚಿತ್ರರಂಗದ ಕಡೆ ಮತ್ತೆ ಎಲ್ಲರೂ ತಿರುಗಿ ನೋಡುವಂತಹ ಕಾಲ ಮತ್ತೆ ಬರ್ತಾ ಇದೆ. ಸೊ KGF ಆಯಿತು, ಅದಾದಮೇಲೆ ಕಾಂತಾರ ಆಯಿತು, ಈಗ ಕಾಂತಾರ ಚಾಪ್ಟರ್ 1 ಬಂದ ಮೇಲೆ ಇಡೀ ದೇಶವೇ ಮತ್ತೆ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡ್ತು. ಈಗ ಟಾಕ್ಸಿಕ್ ಇಡೀ ಜಗತ್ತು ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುತ್ತೆ. ಅದೇ ರೀತಿಯ ಕ್ವಾಲಿಟಿ ಸಿನಿಮಾ ಇದಾಗಿರುತ್ತೆ ಅನ್ನುವಂಥದ್ದು. ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳಂತೂ ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಯಶ್ ಅವರು ಬಹಳ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಕಥೆಯಲ್ಲಿರ್ಬೋದು, ಸಿನಿಮಾ ಮೇಕಿಂಗಲ್ಲಿರ್ಬೋದು, ಟೆಕ್ನಿಷಿಯನ್ಸ್ನ ಆಯ್ಕೆ ಮಾಡಿಕೊಳ್ಳುವಂತಹ ವಿಚಾರದಲ್ಲಿರ್ಬೋದು ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ. ತಡವಾಗಿ ಬಂದರು ಅಂದರೆ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡೋದು ಅವರ ಸ್ಟೈಲು. ಸೊ ಟಾಕ್ಸಿಕ್ ಮೂಲಕ ಅದನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಸೊ ಒಂದು ಅದ್ಭುತವಾದಂತಹ ತಂತ್ರಜ್ಞರ ತಂಡ ನಿರ್ಮಿಸ್ತಾ ಇರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಮತ್ತೊಂದು ಪ್ಯಾನ್ ವರ್ಲ್ಡ್ ಸಿನಿಮಾ ಟಾಕ್ಸಿಕ್ ಇಲ್ಲಿಂದ ಕೌಂಟ್ ಡೌನ್ ಶುರುವಾಗಿದೆ. ಟಿಕ್ 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 ಟಿಕ್, ಜಸ್ಟ್ 100 ದಿನ. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.